ಇವತ್ತು ನೇರವಾಗಿ ಆರೋಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ. ನೀವು ಇಷ್ಟು ಸೈಟ್ಗಳನ್ನು ಪಡ್ಕೊಂಡಿದ್ದೀರಾ, ಕಾನೂನಿನಲ್ಲಿ ನಿಮ್ಮ ಪತ್ನಿ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋ ವಿಚಾರದಲ್ಲಿ ಚರ್ಚೆ ನಡೆದಿದೆ. ಇದು ನೇರವಾಗಿ ಭ್ರಷ್ಟಾಚಾರಕ್ಕೆ ಆದ ಆರೋಪ. ನಾನು ಅವ್ರು ಮಾಡಿದ್ದು ಸತ್ಯ ಅಂತ ಹೇಳಲೇನು ಗೊತ್ತಿಲ್ಲ, ಅದು ಕೋರ್ಟಲ್ಲಿ ಇನ್ನೂ ನಿರ್ಧಾರ ಆಗಿಲ್ಲ. ಆದರೆ ಪದ್ಧತಿ ಪ್ರಕಾರ ಅಂಥ ಗಂಭೀರವಾದ ಆರೋಪ ಇದ್ದಾಗ ಅವರು ಹುದ್ದೆಯಿಂದ ಕೆಳಗಿಳಿಬೇಕು. ಯಾಕಂದ್ರೆ ಇದರಲ್ಲಿ ವಿಚಾರಣೆಗೆ ಅದು ಅಡ್ಡ ಬರ್ತದೆ ಅನ್ನೋ ಹಿನ್ನೆಲೆಯಲ್ಲಿ ಅವ್ರು ಹೇಳ್ತಾರೆ ನಾನು ತಪ್ಪು ಮಾಡಿಲ್ಲ ಅಂತ. ಇರ್ಬೋದು, ಆದರೆ ಹೈಕೋರ್ಟ್ನವ್ರು ಹೇಳಿದ್ದಾರೆ ಮೇಲ್ನೋಟಕ್ಕೆ ನಿಮ್ಮ ಮೇಲೆ ಬಹಳಷ್ಟು ಸಾಕ್ಷಿ ಇದೆ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಾದ್ರೂ ರಾಜೀನಾಮೆ ಕೊಡಬೇಕಾಗಿತ್ತು, ಇಲ್ಲ ಕೊಡಲ್ಲ ಅಂತ ಹೇಳಿದ್ರು. ಮೂಡಾದ ವಿಚಾರದಲ್ಲೂ ಕೂಡ 180 ಕೋಟಿ ಏನೋ ಸೋರ್ಕೊಂಡು ಹೋಗಿದೆ ಅಂತ ಇತ್ತು. ಅದರಲ್ಲಿ ಅವರು ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲ ಅಷ್ಟಿಲ್ಲ, 80 ಕೋಟಿ ಏನೋ ಹೋಗಿದೆ ಅಂತಾರೆ. 1 ರೂಪಾಯಿ ಕದ್ರು ಕಳ್ಳ, ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ ಅಂತ ನಮ್ಮವ್ರ ಕಡೆ ಇದ್ದಿಗಾದೆ. ಅದರಲ್ಲೂ ನನ್ನ ಜವಾಬ್ದಾರಿ ಏನಿಲ್ಲ ಅಂತ ಹೇಳ್ತಾರೆ. ಅದು ಅವ್ರ ವಿಚಾರ. ಆದರೆ ಕೋರ್ಟಲ್ಲಿದೆ ಕೇಸ್ ಮುಗಿಯುವವರೆಗೆ ನೀವು ಹುದ್ದೆಯಿಂದ ಕೆಳಗಿಳಿಯಿರಿ, ಇಲ್ಲದೇ ಇದ್ರೆ ಆರೋಪಗಳು ಬಂದೇ ಬರ್ತದೆ. ವಿಚಾರಣೆ ಮಾಡುವ ಸಂಸ್ಥೆಗೆ ಹಿರಿಯರು ನೀವು ಹೇಳಿದಂಗೆ ಅವ್ರು ವಿಚಾರಣೆ ಮಾಡ್ತಾರೆ ಅನ್ನುವ ಆರೋಪಗಳು ಸಂಶಯಗಳು ಇದ್ದೇ ಇರ್ತದಲ್ಲ. ಅದರಿಂದ ನನ್ನ ಅನಿಸಿಕೆಯಲ್ಲಿ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಕೊಡದೆ ಕಾನೂನಿನಲ್ಲಿ ಕೊಡ್ಬೇಕಂತ ಏನಿಲ್ಲ. ಅದ ಮುಂದೆ ಅದೇ ರೀತಿ ಆಗ್ಬೋದು. ಎಷ್ಟು ಆರೋಪಗಳಿದ್ರು ಕೂಡ ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಯುವುದು.